ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ಕಾರದಲ್ಲಿ ಸಚಿವರನ್ನ ಮತ್ತು ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂಥ ಲೆಕ್ಕಾಚಾರದಲ್ಲಿ ಪ್ರಮುಖ ಹುದ್ದೆಯಲ್ಲಿರುವಂತಹ CM ಆಗಿರ್ಬೋದು, DCM ಆಗಿರ್ಬೋದು, ವಿಶ್ವಾಸಕ್ಕೆ ಪಡೆಯುವಂಥ ಲೆಕ್ಕಾಚಾರದಲ್ಲಿ ಆಗಾಗ ಔತಣಕೂಟಗಳನ್ನು ಆಯೋಜನೆಯನ್ನು ಮಾಡುವಂಥದ್ದು ಸಹಜವಾಗಿ ನಡೆಯುತ್ತೆ. ಇವತ್ತು ನಾನೀಗ ಬೆಂಗಳೂರಿನ ಸದಾಶಿವನಗರದಲ್ಲಿ ಇರುವಂಥದ್ದು. ಇಲ್ಲಿ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂಥ ಹಾಲಿ ಸಂಸದ DK ಸುರೇಶ್ ಅವರ ನಿವಾಸ ಏನಿದೆ, ಈ ಒಂದು ನಿವಾಸದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಸಚಿವರಿಗೂ ಕೂಡ ಔತಣಕೂಟವನ್ನು ಆಯೋಜನೆಯನ್ನು ಮಾಡಲಾಗಿದೆ. ಸಂಜೆ ಈ ಒಂದು ನಿವಾಸದಲ್ಲಿ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂಥ ಸಂಸದ DK ಸುರೇಶ್ ಅವರ ನಿವಾಸದಲ್ಲಿ ಸಂಜೆ 7 ಗಂಟೆಗೆ ಈ ಒಂದು ಔತಣಕೂಟ ಆಯೋಜನೆ ಮಾಡಲಾಗುತ್ತೆ. ಇಲ್ಲಿ ಎಲ್ಲ ಸಚಿವರು ಕೂಡ ಇವತ್ತು ಭಾಗಿಯಾಗ್ತಾರೆ. ಪ್ರಮುಖವಾಗಿ ಇವತ್ತು ಡಿನ್ನರ್ ಮೀಟಿಂಗ್ನ ಡಿನ್ನರ್ ಮೀಟಿಂಗ್ನಲ್ಲಿ ಸಹಜವಾದಂಥ ರಾಜಕಾರಣಗಳು ಸೇರಿದಂಥ ಸಂದರ್ಭದಲ್ಲಿ ಪ್ರಸ್ತಕ ವಿದ್ಯಮಾನಗಳೇನಿದ್ದಾವೆ, ರಾಜಕೀಯ ಬೆಳವಣಿಗೆಗಳೇನಿದ್ದಾವೆ, ಆದರೆ ಎಲ್ಲದರ ಬಗ್ಗೆನೂ ಕೂಡ ಚರ್ಚೆ ಸಹಜವಾಗಿ ಆಗುತ್ತೆ. ಇವತ್ತಿನ ಡಿನ್ನರ್ ಮೀಟಿಂಗು ಕೂಡ ಆ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಇವತ್ತು ಆಗುವಂತಹ ಚರ್ಚೆ ಏನಿದೆ, ಕೆಲವು ಪ್ರಮುಖ ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ಆಗ್ತದೆ. ಪ್ರಮುಖವಾಗಿ ಪ್ರಸ್ತುತವಾಗಿ ನಡೀತಾ ಇರುವಂತಹ ಕರ್ನಾಟಕ ವಿಧಾನಸಭೆ ಚುನಾವಣೆ ಏನಿದೆ, ವಿಧಾನ ಪರಿಷತ್ನ ಚುನಾವಣೆ ಏನಿದೆ, ಅದು ಸ್ಥಳೀಯ ವಿಧಾನ ಪರಿಷತ್ನ ಚುನಾವಣೆಗಳು ಮತ್ತು 11 ಸ್ಥಾನಗಳಿಗೆ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಏನಿದ್ದಾವೆ, ಆ ಒಂದು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಯಾವ ರೀತಿ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಬೇಕು, ಗೆಲ್ಲುವ ತಂತ್ರಗಾರಿಕೆಯನ್ನು ಮಾಡುವಂಥದ್ದು ಒಂದು ಕಡೆಗೆ. ಆದರೆ ಮತ್ತೊಂದು ಕಡೆಗೆ ನಿನ್ನೆ ಅಷ್ಟೇ DCM DK ಶಿವಕುಮಾರ್ ಅವರು ಸ್ಥಳೀಯ ಚುನಾವಣೆಗಳಿಗೆ ಎಲ್ಲರೂ ಕೂಡ ಸಿದ್ಧರಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಬೇಕು, ಪ್ರತಿ ಬೂತಿನ ಮಟ್ಟದಲ್ಲೂ ಕೂಡ ಮತಗಳ ಪ್ರಮಾಣ ಹೆಚ್ಚಳ ಮಾಡಬೇಕು ಅನ್ನೋ ಸೂಚನೆಯನ್ನು, ಖಡಕ್ ಸೂಚನೆಯನ್ನು ಕಾರ್ಯಕರ್ತರಿಗೆ ಕೊಟ್ಟಿದ್ರು. ಆ ಒಂದು ಚುನಾವಣೆಯ ತಯಾರಿಯ ಕುರಿತು ಇವತ್ತು ಕೂಡ ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಬಹಳ ಮುಖ್ಯವಾಗಿ ಪ್ರಸ್ತುತವಾಗಿ ನಡೀತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿದೆ, ಆ ಒಂದು ಪ್ರಕರಣದ ಕುರಿತು ಕೂಡ ಸಾಕಷ್ಟು ಚರ್ಚೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಒಟ್ಟಿನಲ್ಲಿ ಈ ಪ್ರಸ್ತುತವಾದ ಬೆಳವಣಿಗೆಗಳ ಚರ್ಚೆಯ ಜೊತೆಗೆ ಸಚಿವರನ್ನೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ DCM DK ಶಿವಕುಮಾರ್ ಅವ್ರಿಗೆ ಮುಂದಾಗಿರುವಂಥದ್ದು. ಸರ್ಕಾರದಲ್ಲಿ ಸಚಿವರನ್ನ ಮತ್ತು ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂಥ ಲೆಕ್ಕಾಚಾರದಲ್ಲಿ ಪ್ರಮುಖ ಹುದ್ದೆಯಲ್ಲಿರುವಂತಹ CM ಆಗಿರ್ಬೋದು, DCM ಆಗಿರ್ಬೋದು, ವಿಶ್ವಾಸಕ್ಕೆ ಪಡೆಯುವಂಥ ಲೆಕ್ಕಾಚಾರದಲ್ಲಿ ಆಗಾಗ ಔತಣಕೂಟಗಳನ್ನು ಆಯೋಜನೆಯನ್ನು ಮಾಡುವಂಥದ್ದು ಸಹಜವಾಗಿ ನಡೆಯುತ್ತೆ. ಇವತ್ತು ನಾನೀಗ ಬೆಂಗಳೂರಿನ ಸದಾಶಿವನಗರದಲ್ಲಿ ಇರುವಂಥದ್ದು. ಇಲ್ಲಿ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂಥ ಹಾಲಿ ಸಂಸದ DK ಸುರೇಶ್ ಅವರ ನಿವಾಸ ಏನಿದೆ, ಈ ಒಂದು ನಿವಾಸದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಸಚಿವರಿಗೂ ಕೂಡ ಔತಣಕೂಟವನ್ನು ಆಯೋಜನೆಯನ್ನು ಮಾಡಲಾಗಿದೆ. ಸಂಜೆ ಈ ಒಂದು ನಿವಾಸದಲ್ಲಿ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂಥ ಸಂಸದ DK ಸುರೇಶ್ ಅವರ ನಿವಾಸದಲ್ಲಿ ಸಂಜೆ 7 ಗಂಟೆಗೆ ಈ ಒಂದು ಔತಣಕೂಟ ಆಯೋಜನೆ ಮಾಡಲಾಗುತ್ತೆ. ಇಲ್ಲಿ ಎಲ್ಲ ಸಚಿವರು ಕೂಡ ಇವತ್ತು ಭಾಗಿಯಾಗ್ತಾರೆ. ಪ್ರಮುಖವಾಗಿ ಇವತ್ತು ಡಿನ್ನರ್ ಮೀಟಿಂಗ್ನ ಡಿನ್ನರ್ ಮೀಟಿಂಗ್ನಲ್ಲಿ ಸಹಜವಾದಂಥ ರಾಜಕಾರಣಗಳು ಸೇರಿದಂಥ ಸಂದರ್ಭದಲ್ಲಿ ಪ್ರಸ್ತಕ ವಿದ್ಯಮಾನಗಳೇನಿದ್ದಾವೆ, ರಾಜಕೀಯ ಬೆಳವಣಿಗೆಗಳೇನಿದ್ದಾವೆ, ಆದರೆ ಎಲ್ಲದರ ಬಗ್ಗೆನೂ ಕೂಡ ಚರ್ಚೆ ಸಹಜವಾಗಿ ಆಗುತ್ತೆ. ಇವತ್ತಿನ ಡಿನ್ನರ್ ಮೀಟಿಂಗು ಕೂಡ ಆ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಇವತ್ತು ಆಗುವಂತಹ ಚರ್ಚೆ ಏನಿದೆ, ಕೆಲವು ಪ್ರಮುಖ ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ಆಗ್ತದೆ. ಪ್ರಮುಖವಾಗಿ ಪ್ರಸ್ತುತವಾಗಿ ನಡೀತಾ ಇರುವಂತಹ ಕರ್ನಾಟಕ ವಿಧಾನಸಭೆ ಚುನಾವಣೆ ಏನಿದೆ, ವಿಧಾನ ಪರಿಷತ್ನ ಚುನಾವಣೆ ಏನಿದೆ, ಅದು ಸ್ಥಳೀಯ ವಿಧಾನ ಪರಿಷತ್ನ ಚುನಾವಣೆಗಳು ಮತ್ತು 11 ಸ್ಥಾನಗಳಿಗೆ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಏನಿದ್ದಾವೆ, ಆ ಒಂದು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಯಾವ ರೀತಿ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಬೇಕು, ಗೆಲ್ಲುವ ತಂತ್ರಗಾರಿಕೆಯನ್ನು ಮಾಡುವಂಥದ್ದು ಒಂದು ಕಡೆಗೆ. ಆದರೆ ಮತ್ತೊಂದು ಕಡೆಗೆ ನಿನ್ನೆ ಅಷ್ಟೇ DCM DK ಶಿವಕುಮಾರ್ ಅವರು ಸ್ಥಳೀಯ ಚುನಾವಣೆಗಳಿಗೆ ಎಲ್ಲರೂ ಕೂಡ ಸಿದ್ಧರಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಬೇಕು, ಪ್ರತಿ ಬೂತಿನ ಮಟ್ಟದಲ್ಲೂ ಕೂಡ ಮತಗಳ ಪ್ರಮಾಣ ಹೆಚ್ಚಳ ಮಾಡಬೇಕು ಅನ್ನೋ ಸೂಚನೆಯನ್ನು, ಖಡಕ್ ಸೂಚನೆಯನ್ನು ಕಾರ್ಯಕರ್ತರಿಗೆ ಕೊಟ್ಟಿದ್ರು. ಆ ಒಂದು ಚುನಾವಣೆಯ ತಯಾರಿಯ ಕುರಿತು ಇವತ್ತು ಕೂಡ ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಹಳ ಮುಖ್ಯವಾಗಿ ಪ್ರಸ್ತುತವಾಗಿ ನಡೀತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿದೆ, ಆ ಒಂದು ಪ್ರಕರಣದ ಕುರಿತು ಕೂಡ ಸಾಕಷ್ಟು ಚರ್ಚೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಒಟ್ಟಿನಲ್ಲಿ ಈ ಪ್ರಸ್ತುತವಾದ ಬೆಳವಣಿಗೆಗಳ ಚರ್ಚೆಯ ಜೊತೆಗೆ ಸಚಿವರನ್ನೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ DCM DK ಶಿವಕುಮಾರ್ ಅವ್ರಿಗೆ ಮುಂದಾಗಿರುವಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.